ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುಮೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಭವಿಷ್ಯ ದರ್ಪಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾರಾಶಿಯವರೇ, ಇಂದು ನಿಮ್ಮೊಂದಿಗೆ ಒಂದು ವಿಶೇಷ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದನ್ನು ಕೇಳಿದ ನಂತರ ನೀವು ನಿಮ್ಮ ಜೀವನದ ಅನೇಕ ಘಟನೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸಬಹುದು. ಅನೇಕ ಬಾರಿ ನಿಮಗೆ ಅದೃಷ್ಟ ನಿಮ್ಮ ಜೊತೆ ಇಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲ ಸಿಗುತ್ತಿಲ್ಲ, ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು ಬರುತ್ತಿದೆ ಎಂದು ಅನಿಸುತ್ತದೆ. ಆದರೆ ಕೆಲವೊಮ್ಮೆ ಬ್ರಹ್ಮಾಂಡವು ವ್ಯಕ್ತಿಯನ್ನು ಪರೀಕ್ಷಿಸುತ್ತದೆ. ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಫಲವನ್ನು ನೀಡಲು ತುಲಾರಾಶಿಯವರಿಗೆ ಬರಲಿರುವ ಸಮಯವು ವಿಶೇಷ ಸಂಕೇತಗಳನ್ನು ನೀಡುತ್ತಿದೆ. ಬಹಳ ದಿನಗಳಿಂದ ಆರ್ಥಿಕ ತೊಂದರೆ, ಮಾನಸಿಕ ಒತ್ತಡ ಅಥವಾ ಸಂಬಂಧಗಳ ಗೊಂದಲವನ್ನು. ಆದರೆ ಇದರೊಂದಿಗೆ ಒಂದು ಎಚ್ಚರಿಕೆ ಇದೆ: ನಿಮ್ಮ ಜೀವನಕ್ಕೆ ಬರುವ ಗುರುತಿಸುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ. ನೀವು ಕತ್ತಲೆಯ ದಾರಿಯಲ್ಲಿ ನಡೆಯುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ಗುರಿ ತುಂಬಾ ದೂರದಲ್ಲಿದೆ ಎಂದು ಭಾಸವಾಗಬಹುದು, ಆದರೆ ಇದ್ದಕ್ಕಿದ್ದಂತೆ ಒಂದು ದೀಪ ಬೆಳಗುತ್ತದೆ. ಆ ದೀಪ ನಿಮ್ಮ ಸಂಪೂರ್ಣ ಪ್ರಯಾಣವನ್ನು ಮುಗಿಸುವುದಿಲ್ಲ, ಆದರೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಇದೇ ರೀತಿಯ ಸೂಚನೆಗಳು ತುಲಾರಾಶಿಯವರ ಜೀವನದಲ್ಲಿಯೂ ಕಾಣಿಸುತ್ತದೆ. ಹಣಕಾಸಿನ ವಿಷಯದಲ್ಲಿ ಕೆಲವು ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸಬಹುದು. ಬಹಳ ದಿನಗಳಿಂದ ಸಿಲುಕಿದ್ದ ಹಣ ಮರಳಿ ಸಿಗಬಹುದು. ಹೊಸ ಕೆಲಸ ಅಥವಾ ಯೋಜನೆಯಿಂದ ಲಾಭ ದೊರೆಯಬಹುದು. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳ ಸಹಕಾರ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಅವಕಾಶಗಳು ಸಿಗಬಹುದು. ಆದರೆ ಹಣ ಸಂಪಾದಿಸುವುದಷ್ಟೇ ಸಾಕಾಗುವುದಿಲ್ಲ, ಅದನ್ನು ಸರಿಯಾಗಿ ಉಳಿಸಿಕೊಳ್ಳುವ ಕೌಶಲ್ಯವೂ ಅಗತ್ಯ. ಮುಂದಿನ ದಿನಗಳಲ್ಲಿ ಕೆಲವರು ಭಾವನೆಗಳಿಗೆ ಒಳಗಾಗಿ ಅನಗತ್ಯ ಖರ್ಚು ಮಾಡಬಹುದು. ಆದ್ದರಿಂದ ದೊಡ್ಡ ಖರ್ಚು ಮಾಡುವ ಮೊದಲು 2 ಬಾರಿ ಯೋಚಿಸಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಇದು ಹೊಸ ಆರಂಭದ ಸಮಯವಾಗಬಹುದು. ಯಾವುದಾದರೂ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಗಳಿದ್ದರೆ ಅವು ದೂರವಾಗುವ ಅವಕಾಶ ಸಿಗಬಹುದು. ಒಂಟಿಯಾಗಿರುವ ಜೀವಕ್ಕೆ ವಿಶೇಷ ವ್ಯಕ್ತಿಯೊಬ್ಬರು ಬರಬಹುದಾದ ಸಾಧ್ಯತೆ ಇದೆ, ಆದರೆ ಯಾವುದೇ ದೊಡ್ಡ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಕುಟುಂಬದಲ್ಲಿಯೂ ಶುಭ ಸುದ್ದಿಗಳು ಸಿಗುವ ಸೂಚನೆಗಳಿವೆ. ಮನೆಯಲ್ಲಿ ಮಂಗಳಕರ ಕಾರ್ಯಗಳ ಕುರಿತು ಚರ್ಚೆಗಳು ನಡೆಯಬಹುದು. ಕುಟುಂಬದ ಒಬ್ಬ ಸದಸ್ಯರ ಯಶಸ್ಸು ಎಲ್ಲರ ಗೌರವವನ್ನು ಹೆಚ್ಚಿಸಬಹುದು. ಹಿರಿಯರ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಲಾಭದಾಯಕವಾಗಿರುತ್ತದೆ. ಮನೆಯಿಂದ ಹೊರಡುವಾಗ ಸಕಾರಾತ್ಮಕ ಸಂಕಲ್ಪವನ್ನು ಮನದಲ್ಲಿ ಇಟ್ಟುಕೊಳ್ಳಿ. ವ್ಯಕ್ತಿಯ ಚಿಂತನೆ, ಅವನ ದೊಡ್ಡ ಶಕ್ತಿ, ಆತ್ಮವಿಶ್ವಾಸ ಇದ್ದರೆ ಕಠಿಣ ಪರಿಸ್ಥಿತಿಗಳನ್ನು ಸುಲಭವಾಗಿ ಎದುರಿಸಬಹುದು. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯ. ಅತಿಯಾದ ಒತ್ತಡ ಮತ್ತು ಅಸ್ತವ್ಯಸ್ತ ದಿನಚರಿ ನಿಮ್ಮನ್ನು ದಣಿವಿಗೆ ಒಳಪಡಿಸಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿ ಪಡೆಯಿರಿ. ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ, ಹೊಸ ಅವಕಾಶ ಅಥವಾ ಹೊಸ ಘಟನೆ ಕಾಣಿಸಿಕೊಳ್ಳಬಹುದು. ಆರಂಭದಲ್ಲಿ ಅದು ಸಾಮಾನ್ಯವೆನಿಸಬಹುದು, ಆದರೆ ನಂತರ ಅದು ನಿಮ್ಮ ಜೀವನದ ಮಹತ್ವದ ತಿರುವಾಗಿ ಪರಿಣಮಿಸಬಹುದು. ಆದ್ದರಿಂದ ಹೊಸ ಜನರು, ಹೊಸ ಅವಕಾಶಗಳ ಬಗ್ಗೆ ಮುಕ್ತ ಮನೋಭಾವ ಹೊಂದಿರಿ. ಶುಕ್ರವಾರದಂದು ಅಗತ್ಯವಿರುವವರಿಗೆ ಬಿಳಿ ವಸ್ತ್ರಗಳನ್ನು ದಾನ ಮಾಡುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಸುಗಂಧಮಯ ವಾತಾವರಣವನ್ನು ಕಾಪಾಡಿಕೊಳ್ಳಿ. ತಾಯಿ, ತಂದೆ ಮತ್ತು ಹಿರಿಯರನ್ನು ಗೌರವಿಸಿ. ಸಾಧ್ಯವಾದರೆ ಪ್ರತಿದಿನ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಸ್ಮರಣೆ ಮಾಡಿ. ಅದೃಷ್ಟವು ಕೇವಲ ಸೂಚನೆಗಳನ್ನು ನೀಡುತ್ತದೆ, ಆದರೆ ಯಶಸ್ಸಿನ ನಿರ್ಮಾಣವಾಗುತ್ತದೆ. ಧೈರ್ಯ, ಸಕಾರಾತ್ಮಕ ಚಿಂತನೆ ಮತ್ತು ಪರಿಶ್ರಮ ಮುಂದುವರೆಸಿದರೆ ನೀವು ಬಹಳ ದಿನಗಳಿಂದ ಕನಸು ಕಾಣುತ್ತಿರುವ ಸಂತೋಷಗಳು ನಿಮ್ಮ ಜೀವನಕ್ಕೆ ಬರಬಹುದು. ಇಂದಿನ ಕಷ್ಟಗಳನ್ನು ಮರೆತು ಮುಂದೆ ಸಾಗಿರಿ. ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಇನ್ನಷ್ಟು ಪ್ರಕಾಶಮಾನ, ಶಕ್ತಿಶಾಲಿ ಮತ್ತು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಅತ್ಯಂತ ಕತ್ತಲೆಯ ರಾತ್ರಿ ನಂತರವೇ ಅತ್ಯಂತ ಸುಂದರವಾದ ಬೆಳಗು ಬರುತ್ತದೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ಹೋರಾಟ, ಮಾನಸಿಕ ಒತ್ತಡ ಮತ್ತು ಆರ್ಥಿಕ ತೊಂದರೆಗಳನ್ನು ಎದುರಿಸಿದವರಿಗೆ ದೊಡ್ಡ ಬದಲಾವಣೆಯ ಸೂಚನೆಗಳು ಕಾಣಿಸಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸಿಗಬಹುದು. ಕೆಲವರಿಗೆ ನಿರೀಕ್ಷೆಯಿಲ್ಲದ ಅವಕಾಶ ದೊರೆಯಬಹುದು. ವ್ಯಾಪಾರದಲ್ಲಿ ಹೊಸ ದಿಕ್ಕು ತೆರೆದುಕೊಳ್ಳಬಹುದು. ಹೊಸ ಕೆಲಸ ಆರಂಭಿಸಲು ಯೋಚಿಸುತ್ತಿರುವವರಿಗೆ ಅನುಭವಿ ವ್ಯಕ್ತಿಯ ಮಾರ್ಗದರ್ಶನ ಸಿಗಬಹುದು. ಆದರೆ ಯಶಸ್ಸಿನ ಮುನ್ನ ಗೊಂದಲಗಳು
ಸಹಜ. ಯಾವ ದಾರಿ ಸರಿ ಎಂದು ತಿಳಿಯದ ಸಂದರ್ಭಗಳು ಬರಬಹುದು. ಇಂತಹ ಸಮಯದಲ್ಲಿ ಆತುರ ಬೇಡ. ನಿಮ್ಮ ಬಳಿ ಒಂದು ಚಿಕ್ಕ ಯಾಲಕ್ಕಿ ಮತ್ತು ಒಂದು ನಾಣ್ಯ ಇಟ್ಟುಕೊಳ್ಳುವ ಪರಂಪರೆ ಇದೆ ಎಂದು ಹೇಳಲಾಗುತ್ತದೆ. ಏಲಕ್ಕಿ ಮಧುರತೆ ಮತ್ತು ಸಕಾರಾತ್ಮಕತೆಯ ಸಂಕೇತ. ಇದು ನಿಮ್ಮ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಸಮತೋಲನ ಇರಬೇಕೆಂದು ನೆನಪಿಸುತ್ತದೆ. ನಾಣ್ಯವು ಹಣದ ಮೌಲ್ಯ ಮತ್ತು ಆರ್ಥಿಕ ಸ್ಥಿರತೆಯ ಸಂಕೇತ. ಹಣವನ್ನು ಗೌರವಿಸಿ, ಉಳಿತಾಯದ ಅಭ್ಯಾಸ ಬೆಳೆಸಿಕೊಳ್ಳಿ ಎಂಬ ಸಂದೇಶವನ್ನು ನೀಡುತ್ತದೆ. ನಿಮ್ಮ ಅಧಿಕಾರಿ, ಸಂಬಂಧಿ ಅಥವಾ ಹೊಸ ಪರಿಚಯದವರಾಗಿರಬಹುದು. ಆರಂಭದಲ್ಲಿ ಈ ಭೇಟಿ ಸಾಮಾನ್ಯವೆನಿಸಿದರೂ ಮುಂದೆ ಅದರ ಮಹತ್ವ ತಿಳಿಯಬಹುದು. ಪ್ರೀತಿ ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರಬಹುದು. ದೂರವಾಗಿರುವ ಸಂಬಂಧ ಕಲಿ ಸಂಭಾಷಣೆಯಿಂದ ಸುಧಾರಣೆ ತರಬಹುದು. ಅಹಂಕಾರವನ್ನು ಬದಿಗಿಟ್ಟು ಮಾತನಾಡಿದರೆ ತಪ್ಪು ತಿಳುವಳಿಕೆಗಳು ಕಡಿಮೆಯಾಗಬಹುದು. ವಿವಾಹಿತರು ತಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಾಣಬಹುದು, ಆದರೆ ಆದಾಯ ಹೆಚ್ಚುವುದರ ಜೊತೆಗೆ ಖರ್ಚು ಹೆಚ್ಚಾಗಬಹುದು. ಆದ್ದರಿಂದ ಹಣ ಗಳಿಸುವುದಕ್ಕಿಂತಲೂ ಉಳಿತಾಯದತ್ತ ಸಿಗಬಹುದು. ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ನಿಮಗೆ ವಿಶೇಷ ಲಾಭ ತರಬಹುದು. ದೂರವಾದ ಸಂಬಂಧಗಳು ಮತ್ತೆ ಸುಧಾರಿಸಲು ಪ್ರಯತ್ನಿಸಿ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಸಾಕಷ್ಟು ನಿದ್ರೆ, ಸಮತೋಲನ ಆಹಾರ ಮತ್ತು ನಿಯಮಿತ ದಿನಚರ್ಯವನ್ನು ಪಾಲಿಸಿ. ಧ್ಯಾನ ಮತ್ತು ಪ್ರಾರ್ಥನೆ ಮಾನಸಿಕ ಶಾಂತಿಯನ್ನು ಹೆಚ್ಚಿಸಬಹುದು. ಯಾವುದೇ ಕಾನೂನು ವಿಷಯ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಪ್ರಮುಖ ನಿರ್ಧಾರಗಳ ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಸಕಾರಾತ್ಮಕ ಸೂಚನೆಗಳು ಸಿಗಬಹುದು. ಆದರೆ ಅಂತಿಮ ಯಶಸ್ಸಿಗಾಗಿ ನಿರಂತರ ಪ್ರಯತ್ನ ಅಗತ್ಯ. ಪ್ರತಿದಿನ ಬೆಳಗ್ಗೆ ವಿಷ್ಣುವಿನ ಸ್ಮರಣೆ ಮಾಡಿ. ಅಗತ್ಯವಿರುವವರಿಗೆ ಅನ್ನದಾನ ಮಾಡಿ. ಶುಕ್ರವಾರದಂದು ಬಿಳಿ ವಸ್ತ್ರಗಳನ್ನು ದಾನ ಆಶೀರ್ವಾದ ಪಡೆಯಿರಿ. ಯಾವುದೇ ರಾಶಿಯು ಒಬ್ಬರ ಭವಿಷ್ಯವನ್ನು ಸಂಪೂರ್ಣವಾಗಿ ನಿರ್ಧರಿಸುವುದಿಲ್ಲ. ನಿಜವಾದ ಬದಲಾವಣೆ ನಿಮ್ಮ ಕರ್ಮ, ನಿರ್ಧಾರ ಮತ್ತು ಚಿಂತನೆಗಳಿಂದ ಬರುತ್ತದೆ. ಸರಿಯಾದ ದಿಕ್ಕಿನಲ್ಲಿ ನಿರಂತರ ಪ್ರಯತ್ನ ಮಾಡಿದರೆ ಮುಂದಿನ ದಿನಗಳಲ್ಲಿ ಗೌರವ, ಧನ, ಪ್ರೀತಿ ಮತ್ತು ಪ್ರಗತಿಯ ಹೊಸ ಅವಕಾಶಗಳು ನಿಮ್ಮನ್ನು ಎದುರು ನೋಡಬಹುದು. ಆಗಸ್ಟ್ 14, 2026ರಂದು ತುಲಾರಾಶಿಯವರಿಗೆ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆಯುವಂತಹ ದಿನವಾಗಿರಬಹುದು. ಅನೇಕ ಗೊಂದಲಗಳು ಮತ್ತು ಸವಾಲುಗಳ ನಡುವೆಯೂ ಆಶೆಯ ಹೊಸ ಕಿರಣ ಕಾಣಿಸಬಹುದು. ಆದ್ದರಿಂದ ಆತ್ಮವಿಶ್ವಾಸವನ್ನು ಉಳಿಸಿಕೊಳ್ಳಿ, ಸಕಾರಾತ್ಮಕ ಮನೋಭಾವ ಹೊಂದಿರಿ ಮತ್ತು ನಿಮ್ಮ ಮುಂದೆ ಬರುವ ಅವಕಾಶವು, ಭಾರೀ ಅದೃಷ್ಟವು ನಿಮ್ಮ ಬಾಗಿಲು ತಟ್ಟುತ್ತದೆ. ಆದರೆ ಅದನ್ನು ತೆರೆಯುವ ಧೈರ್ಯ ಮತ್ತು ನಿರ್ಧಾರಗಳನ್ನು ನಾವು ಸ್ವತಃ ತೆಗೆದುಕೊಳ್ಳಬೇಕು. ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ, ಮುಂದುವರಿಯಿರಿ ಮತ್ತು ಹೊಸ ಅವಕಾಶಗಳನ್ನು ಸ್ವಾಗತಿಸಲು ಸಿದ್ಧರಾಗಿರಿ. ಯಶಸ್ಸಿನ ದಾರಿ ನಿಮ್ಮ ಪರಿಶ್ರಮ, ಧೈರ್ಯ ಮತ್ತು ಸರಿಯಾದ ನಿರ್ಧಾರಗಳಿಂದ ನಿರ್ಮಾಣವಾಗುತ್ತದೆ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.